ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನೊಂದು ವೀಡಿಯೋಗೆ ವೆಲ್ಕಮ್ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲಿ ಬೆಲ್ ಐಕನ್ ಇರುತ್ತೆ ಫ್ರೆಂಡ್ಸ್, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾವು ನಾವು ಅಪ್ಲೋಡ್ ಮಾಡೋಂಥ ವೀಡಿಯೋಸ್ಗಳಾಯಿತು, ಕಮ್ಯುನಿಟಿ ಪೋಸ್ಟ್ ಆಯಿತು, ಶಾರ್ಟ್ಸ್ ವೀಡಿಯೋಸ್ಗಳಾಯಿತು, ಆಮೇಲೆ ಪ್ಲೇ ಲಿಸ್ಟ್ ಆಯಿತು, ಆಮೇಲೆ ಲೈವ್ ಆಯಿತು, ನೀವು ಸಹ ಅಟೆಂಡ್ ಆಗ್ಬೋದು. ಓಕೆನಾ ಫ್ರೆಂಡ್ಸ್? ಈ ಒಂದು ವಿಡಿಯೋ ಮಾಡಲಿಕ್ಕೆ ಕಾರಣ ಏನು ಅಂತಂದರೆ, ನಮ್ಮ ಒಂದು ಯೂಟ್ಯೂಬ್ ಜರ್ನಿ ಯಾವ ರೀತಿ ಇತ್ತು ಅಂತ ಹೇಳಲಿಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ಕಷ್ಟ ಇದೆ, ಒಬ್ಬೊಬ್ರಿಗೆ ಈಸಿ ಅನಿಸುತ್ತೆ, ಸುಲಭ ಅನಿಸುತ್ತೆ ಈ ಒಂದು ಯೂಟ್ಯೂಬ್ನಲ್ಲಿ ಚಾನಲ್ನ ಕ್ರಿಯೇಟ್ ಮಾಡಿ ಅದನ್ನು ಸಕ್ಸಸ್ನ ಹತ್ರ ಸಾಗಿಸ್ಬೋದು ಅಂತ ಅನ್ನೋ ಒಂದು ವಿಚಾರದಲ್ಲಿ ಒಬ್ಬರಿಗೆ ಈಸಿ ಅನಿಸುತ್ತೆ, ಒಬ್ಬರಿಗೆ ಕಷ್ಟ ಅನಿಸುತ್ತೆ. ನಮ್ಗೆ ಎರಡೂ ಥರದಲ್ಲೂ ಅನುಭವ ಆಯಿತು ಫ್ರೆಂಡ್ಸ್. ನಮ್ಮ ಒಂದು ಯೂಟ್ಯೂಬ್ ಜರ್ನಿ ಯಾವ ರೀತಿ ಇತ್ತು ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಅಕ್ಟೋಬರ್ 11, 2023 ಶ್ರಾವ್ಯ ಆಯ್ಕೆ ಚಾನಲ್ ಅಂತೇಳಿ ಶುರು ಮಾಡಿದ್ವಿ. ನನ್ನ ಮಗಳದ್ದು ಮೊದಲೇ ಚಾನಲ್ ಇತ್ತು, ಅವ್ರ ಅಪ್ಪಾಜಿ ಮೊಬೈಲಲ್ಲಿ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ಲು ಫ್ರೆಂಡ್ಸ್. ಹಾಗಾಗಿ ನನ್ನ ಹತ್ರನೂ ಇನ್ನೊಂದು ಮೊಬೈಲ್ ಇತ್ತಲ್ವ, ಹಾಗಾಗಿ ಅದರಲ್ಲೂ ಒಂದು ಚಾನಲ್ನ ಕ್ರಿಯೇಟ್ ಮಾಡೋಣ ಅಂತ ಹೇಳ್ಕೊಂಡು 2023 ಸ್ಟಾರ್ಟ್ ಮಾಡಿದ್ದು ಫ್ರೆಂಡ್ಸ್. ಇದುವರೆಗೂ ತುಂಬ ಖುಷಿ ಇದೆ. ಕಷ್ಟ ಅನ್ನಿಸ್ತು, ಬಟ್ ಈಸಿಯಾಗಿ ಅದನ್ನು ಇಷ್ಟಪಟ್ಟು ನಮ್ಮ ಒಂದು ಚಾನಲ್ನ ಗ್ರೋ ಮಾಡಿಕೊಂಡೆ. ತುಂಬ ಖುಷಿಯಾಗುತ್ತೆ. ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಮಾಡಿರಿ ಅಂತೇಳಿ ಕೇಳ್ಕೊತೀನಿ ಫ್ರೆಂಡ್ಸ್. ಓಕೆನಾ? ಯೂಟ್ಯೂಬಲ್ಲಿ ಏನಾದರೂ ನೀವು ಚಾನಲ್ನ ಕ್ರಿಯೇಟ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ರೆ ಕೆಲವೊಂದು ರೂಲ್ಸ್ಗಳು ಇದ್ದೇ ಇರುತ್ತೆ ಫ್ರೆಂಡ್ಸ್ ಅಲ್ವಾ? ಎಲ್ಲ ಒಂದು ಕೆಲಸಗಳಲ್ಲಿ ರೂಲ್ಸ್ಗಳು ಇದ್ದಂಗೆ ರೂಲ್ಸ್ ರೆಗ್ಯುಲೇಷನ್ಸ್ಗಳು, ಟಾರ್ಗೆಟ್ಸ್ಗಳು ಯಾವ ರೀತಿ ಇರುತ್ತೆ, ಅದೇ ರೀತಿ ಯೂಟ್ಯೂಬಲ್ಲಿ ಸಹ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿದ್ದೇ ಆದರೆ ಅಲ್ಲಿನೂ ಸಹ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ಗಳು ಮತ್ತು ಟಾರ್ಗೆಟ್ಸ್ ಇದ್ದೇ ಇರುತ್ತೆ ಫ್ರೆಂಡ್ಸ್. ಅದನ್ನು ರೀಚ್ ಮಾಡಬೇಕು ಅಂತಂದರೆ ನಾವು ಶ್ರಮ ಪಡಲೇಬೇಕು. ನೀವು ಯಾವುದೇ ಒಂದು ಕೆಲಸಕ್ಕೆ ಹೋದಾಗ ಅಲ್ಲಿ ಶ್ರಮಪಟ್ಟು ಕೆಲಸ ಮಾಡ್ತೀರಾ ತಾನೆ, ಅದೇ ರೀತಿ ಇಲ್ಲಿನೂ ಸಹ ಶ್ರಮಪಟ್ಟು ಇಷ್ಟಪಟ್ಟು ಕೆಲಸ ಮಾಡಬೇಕು. ಅದಕ್ಕೆ ತಕ್ಕಂತೆ ನಾವು ಶ್ರಮ ವಹಿಸಿದಾಗ ಮಾತ್ರ ದೇವರು ಅದಕ್ಕೆ ತಕ್ಕಂತೆ ಫಲ ಕೊಟ್ಟೇ ಕೊಡ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಆದ್ದರಿಂದ ನಮ್ಮ ಒಂದು ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಕೆಲವೊಂದು ಶಾರ್ಟ್ಸ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಬಂದ್ವಿ ಫ್ರೆಂಡ್ಸ್. ಕಮ್ಯುನಿಟಿ ಪೋಸ್ಟು ಸಹ ಯೂಸ್ ಮಾಡ್ತಾ ಬಂದ್ವಿ. ಶಾರ್ಟ್ಸ್ ವಿಡಿಯೋಸ್ಗಳಂತಂದರೆ ಕೆಲವೊಂದು ಫೋಟೋಸ್ಗಳನ್ನು ಅದು ಸೆಟ್ ಮಾಡಿ, ಎಡಿಟ್ ಮಾಡಿ, ಅದಕ್ಕೆ ಸಾಂಗ್ನೆಲ್ಲ ಸೆಟ್ ಮಾಡಿ ಆ ರೀತಿ ವಿಡಿಯೋಸ್ಗಳನ್ನು ಅಂದರೆ ಶಾರ್ಟ್ಸ್ ವಿಡಿಯೋಸ್ಗಳನ್ನ ರೆಡಿ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ವಿ. ಅಪ್ಲೋಡ್ ಮಾಡ್ತಾ ಶಾರ್ಟ್ಸ್ ವಿಡಿಯೋಸ್ಗಳದ್ದು ರೀಚ್ ಕಡಿಮೆ ಆಯಿತು ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ ಏನು ಹಿಂಗಾಯ್ತಲ್ಲ ಅಂತೇಳಿ ಅನ್ಕೊತಾ ಇದ್ವಿ, ಬಟ್ ಆದರೆ ನಾವು ಬಿಡಲಿಲ್ಲ. ಇಲ್ಲ, ಶಾರ್ಟ್ಸ್ ವಿಡಿಯೋಸ್ಗಳನ್ನು ನಾವು ಹಾಕೋದ್ರಿಂದ ಕೆಲವೊಂದು ವೀಡಿಯೋಸ್ಗಳನ್ನು ನಾವು ನೋಡ್ತಾ ಬಂದ್ವಿ ಫ್ರೆಂಡ್ಸ್. ನಾವು ಫಾಲೋ ಮಾಡೋವಂಥ ಯೂಟ್ಯೂಬರ್ಸ್ಗಳದ ಒಂದು ವೀಡಿಯೋಸ್ಗಳನ್ನು ನೋಡ್ತಾ ಬಂದ್ವಿ. ಶಾರ್ಟ್ಸ್ ವೀಡಿಯೋಸ್ಗಳನ್ನು ಹಾಕಬೇಕಾದ್ರೆ, ಶಾರ್ಟ್ಸ್ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬೇಕಾದ್ರೆ ಯಾವ ರೀತಿ ಒಂದು ಟೈಮ್ನ ಮೇಂಟೈನ್ ಮಾಡಬೇಕು, ಯಾವ ರೀತಿ ಎಡಿಟ್ ಮಾಡಬೇಕು, ಯಾವ ರೀತಿ ಥಂಬ್ನೇಲ್ನ ಅಲ್ಲಿ ಸೆಟ್ ಮಾಡಬೇಕು, ಯಾವ ರೀತಿ ಸಾಂಗ್ಸ್ಗಳನ್ನು ಹಾಕಬೇಕು, ಅಲ್ಲಿ ಏನೆಲ್ಲ ಒಂದು ಟೈಟಲ್ ಆಯಿತು, ಡಿಸ್ಕ್ರಿಪ್ಷನ್ ಆಯಿತು, ಯಾವ ರೀತಿ ಬರಿಬೇಕು, ಅದನ್ನೆಲ್ಲ ತಿಳ್ಕೊಂಡ್ವಿ ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ ನಮಗೂ ಇದೆಲ್ಲ ಯಾವುದು ಗೊತ್ತಿದ್ದಿಲ್ಲ ಫ್ರೆಂಡ್ಸ್. ಹಂಗಂಗೆ ಶಾರ್ಟ್ಸ್ ವೀಡಿಯೋಸ್ಗಳನ್ನು ಮಾಡೋದೈತಿ, ಅಪ್ಲೋಡ್ ಮಾಡೋದೈತಿ. ಎಷ್ಟೊಂದು ಈಗ ನೆನೆಸ್ಕೊಂಡ್ಬಿಟ್ರೆ ನಗು ಬರುತ್ತೆ ಫ್ರೆಂಡ್ಸ್. ಯಾಕಂತಂದರೆ ಯಾವುದೇ ಒಂದು ವಿಷಯಗಳನ್ನು ನಾವು ನೋಡಿ ಕಲಿತೀವಿ ಮತ್ತು ತಿಳ್ಕೊಳ್ಳೋದ್ರಿಂದ ನಮ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ವಿಷಯಗಳು ಗೊತ್ತಾಗುತ್ತೆ ಅಲ್ವಾ? ನಾವು ತಿಳ್ಕೊಳ್ಳಿಲ್ಲ ಹಾಗೆ ಶಾರ್ಟ್ಸ್ ವೀಡಿಯೋಸ್ಗಳ ಹಾಕಿದ್ರಾಯ್ತು ಬಿಡು ಅಂತೇಳಿ ಹಂಗೆ ಶಾರ್ಟ್ಸ್ ವೀಡಿಯೋಸ್ಗಳು ಮಾಡೋದೈತಿ, ಅಪ್ಲೋಡ್ ಮಾಡೋದೈತಿ. ದಿನಾಲು 4, 3 ಆ ಥರದ್ದು ಶಾರ್ಟ್ಸ್ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾಯಿದ್ವಿ ಫ್ರೆಂಡ್ಸ್. ಪರವಾಗಿಲ್ಲ ಅಂದ್ರೂ ಇನ್ನೂ 3 ಅಥವಾ 4, ಒಂದೊಂದ್ಸರಿ ಅಂತೂ 4 ಶಾರ್ಟ್ಸ್ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದುಂಟು. ಹಾಗಾಗಿ ಆ ಥರ ಮಾಡೋದ್ರಿಂದ ಅಂದರೆ ವ್ಯೂವರ್ಸ್ಗಳು ಏನು ಎತ್ತ ಅಂದರೆ ಒಂದೇ ಕೆಟಗರಿ ಆದರೆ ಪರವಾಗಿಲ್ಲ ಫ್ರೆಂಡ್ಸ್. ನಾವು ಮಿಕ್ಸ್ಡ್ ಕೆಟಗರಿ ಇರುವಂಥ ಒಂದು ಶಾರ್ಟ್ಸ್ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಬಂದ್ವಿ. ಒಂದೊಂದು ಸರಿ ದೇವ್ರುಗಳದ್ದು ವೀಡಿಯೋಸ್ ಮಾಡಿ ಅದನ್ನು ಎಡಿಟ್ ಮಾಡಿ ಶಾರ್ಟ್ಸ್ ವೀಡಿಯೋಸ್ಗೆ ಅಪ್ಲೋಡ್ ಮಾಡ್ತಾ ಇದ್ವಿ. ಕೆಲವೊಂದು ಕುಕ್ಕಿಂಗ್ಸ್ ರೆಸಿಪೀಸ್ಗಳನ್ನು ಮಾಡಿ ವಿಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ಹಂಗೆ ಅಪ್ಲೋಡ್ ಮಾಡ್ತಾ ಇದ್ವಿ. ಕೆಲವೊಂದು ದೇವಸ್ಥಾನಗಳಿಗೆ ಹೋದರೆ ಅಲ್ಲಿ ದೇವ್ರ ಗುಡಿದು ಅಥವಾ ದೇವ್ರ ಗುಡಿದು ಶಾರ್ಟ್ಸ್ ವೀಡಿಯೋಸ್ ಥರ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ವಿ. ಈ ರೀತಿ ಮಿಕ್ಸ್ ಎಲ್ಲ ಮಾಡಿ ಟೈಮಿಂಗ್ ಒಂದು ಗೊತ್ತಿದ್ದಿಲ್ಲ. ಹಂಗಂಗೆ ಹೆಂಗೆ ತಿಳಿತೈತಿ, ಯಾವಾಗ ಟೈಮ್ ಸಿಗ್ತೈತಿ ಅವಾಗ ಶಾರ್ಟ್ಸ್ ವೀಡಿಯೋಸ್ ಮಾಡೋದೈತಿ, ಶಾರ್ಟ್ಸ್ ವೀಡಿಯೋಸ್ಗಳಿಗೆ ಅಪ್ಲೋಡ್ ಮಾಡೋದೈತಿ. ಈ ರೀತಿ ಮಾಡ್ತಾಯಿದ್ವಿ ಫ್ರೆಂಡ್ಸ್. ಆಮೇಲೆ ಕೆಲವೊಬ್ಬರು ವೀಡಿಯೋಸ್ಗಳನ್ನು ನೋಡ್ತಾ ಬಂದ್ವಿ. ಅವಾಗ ಇಲ್ಲ, ಶಾರ್ಟ್ಸ್ ವೀಡಿಯೋಸ್ಗಳನ್ನು ಈ ರೀತಿ ಹಾಕಬಾರ್ದು, ಈ ಥರ ಟೈಮಿಂಗ್ಸ್ನ ಮೇಂಟೈನ್ ಮಾಡಬೇಕು ಮತ್ತು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು ಅಂತ ಅನ್ನೋದು ತಲೆಯಲ್ಲಿ ಬಂತು ಫ್ರೆಂಡ್ಸ್. ಆವಾಗಿಂದ ಮತ್ತು ಶಾರ್ಟ್ಸ್ ವೀಡಿಯೋಸ್ಗಳನ್ನು ಕರೆಕ್ಟಾಗಿ ವಿಡಿಯೋ ಮಾಡ್ಕೊಂಬಂದು ಅದನ್ನು ಚೆನ್ನಾಗಿ ಎಡಿಟ್ ಮಾಡಿ ಅದಕ್ಕೆ ತಕ್ಕಂತೆ ಹಾಡನ್ನ ಸೆಟ್ ಮಾಡಿ ಅಲ್ಲಿ ಥಂಬ್ನೇಲ್ನ ಸೆಟ್ ಮಾಡಿ ಆಮೇಲೆ ಟೈಟಲ್ನ ಬರೆದು
ಡಿಸ್ಕ್ರಿಪ್ಷನ್ನು, ಟ್ಯಾಗ್ಸು, ಹ್ಯಾಶ್ಟ್ಯಾಗ್ಸು ಅವುಗಳನ್ನೆಲ್ಲ ತಿಳ್ಕೊಂಡು ಆ ರೀತಿ ವಿಡಿಯೋಸ್ಗಳನ್ನು, ಶಾರ್ಟ್ಸ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಬಂದ್ವಿ ಫ್ರೆಂಡ್ಸ್. ಈ ಲಾಂಗ್ ವಿಡಿಯೋಸ್ಗಳನ್ನ ಇವಾಗೊಂದು ಹಾಕ್ತಾ ಇದ್ವಿ, ಬಟ್ ಸ್ಟಾರ್ಟಿಂಗಲ್ಲಿ ನಾವು ಶಾರ್ಟ್ಸ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಬಂದ್ವಿ. ತುಂಬ ರೀಚ್ ಆಯಿತು ಫ್ರೆಂಡ್ಸ್. ಮೊದಲಿಗೆ ಯಾರ್ದಾದ್ರೂ ರೀಚ್ ಮಾಡಲಿಲ್ಲ. ಫಸ್ಟಿಗೆ ಶಾರ್ಟ್ಸ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಬಂದಾಗ ಅಲ್ಲಿ ರೀಚ್ ಇರಲಿಲ್ಲ ಫ್ರೆಂಡ್ಸ್. ಜನರಿಗೆ ತಲುಪಿಸುವಂಥದ್ದಾಯಿತು ಅಥವಾ ವ್ಯೂಸ್ ಬರೋದಾಯಿತು, ಇದು ಯಾವುದೂ ಇದ್ದಿಲ್ಲ. ಕಡಿಮೆ ವ್ಯೂಸ್ ಬರ್ತಾಯಿತ್ತು, ರೀಚ್ ಆಗ್ತಾ ಇರಲಿಲ್ಲ. ಇನ್ನೂ ಅಲ್ಲಿ ಏನೋ ತಪ್ಪು ಮಾಡ್ತಾ ಇದ್ವಿ ನಾವು ಶಾರ್ಟ್ಸ್ ವಿಡಿಯೋಸ್ಗಳನ್ನು ಹಾಕಬೇಕಾದ್ರೆ ಅಂತೇಳಿ ತಿಳ್ಕೊಂಡು ನಾವು ಟೈಮಿಂಗ್ನ ಮತ್ತು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿದ್ವಿ ಫ್ರೆಂಡ್ಸ್. ಅದೇ ರೀತಿ ನಾವು ಶಾರ್ಟ್ಸ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಬಂದ್ವಿ. ತುಂಬ ರೀಚ್ ಕೊಡ್ತು, ಸಬ್ಸ್ಕ್ರೈಬರ್ಸು ಬರ್ತಾ ಹೋದರು. ತುಂಬ ಒಂದು ಸಬ್ಸ್ಕ್ರೈಬರ್ಸು ಬಂದಿರೋದು ಶಾರ್ಟ್ಸ್ ವಿಡಿಯೋಸ್ಗಳಿಂದ. ಅಲ್ಲಿಂದ ನಮ್ಮ ಒಂದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಯಿತು. ತುಂಬ ಚೆನ್ನಾಗಿ ಅನಿಸ್ತು, ತುಂಬ ಖುಷಿ ಆಯಿತು. ವ್ಯೂವ್ಸು ಬರಕತ್ತು, ಆಮೇಲೆ ತುಂಬ ರೀಚ್ ಕೊಡ್ತು, ಆಮೇಲೆ ಸಬ್ಸ್ಕ್ರೈಬರ್ಸು ಬರ್ತಾಯಿದ್ರು. ನಮ್ಮ ಒಂದು ಯೂಟ್ಯೂಬಲ್ಲಿ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ 2 ಟಾರ್ಗೆಟು ಫ್ರೆಂಡ್ಸ್. 1K ಸಬ್ಸ್ಕ್ರೈಬರ್ಸ್ ಆಗಬೇಕು, 4000 ವಾಚ್ ಅವರ್ ಆಗಬೇಕು. ಈ ರೀತಿಯಲ್ಲಿ ಶಾರ್ಟ್ಸ್ ವಿಡಿಯೋಸ್ಗಳನ್ನು ಕನ್ಸಿಸ್ಟೆನ್ಸಿಯಿಂದ ಒಳ್ಳೆ ಒಂದು ಕಂಟೆಂಟ್ ಇರುವಂಥ ಒಂದು ಶಾರ್ಟ್ಸ್ ವಿಡಿಯೋಸ್ಗಳನ್ನು ರೆಡಿ ಮಾಡಿ ಅಪ್ಲೋಡ್ ಮಾಡ್ತಾ ಬಂದ್ವಿ. ಸಬ್ಸ್ಕ್ರೈಬರ್ಸ್ದು ಟಾರ್ಗೆಟು ಮುಗೀತು ಫ್ರೆಂಡ್ಸ್. ಈ ರೀತಿ ಶಾರ್ಟ್ಸ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದ್ರಿಂದ ಒಂದು ಒಳ್ಳೆಯ ರಿಕಗ್ನೈಸ್ ಆಗುತ್ತೆ ನಮ್ಮ ಒಂದು ಚಾನಲ್ಲು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೂ ಈ ಒಂದು ವಿಡಿಯೋದಲ್ಲಿ ಮೊದಲನೇ ಹಂತ ಶಾರ್ಟ್ಸ್ ವಿಡಿಯೋಸ್ಗಳನ್ನ ಯಾವ ರೀತಿ ಅಪ್ಲೋಡ್ ಮಾಡಿದ್ವಿ, ಯಾವ ರೀತಿ ಕನ್ಸಿಸ್ಟೆನ್ಸಿಯಿಂದ ಮೇಂಟೈನ್ ಮಾಡಿದ್ವಿ ಅಂತ ಅನ್ನೋದನ್ನು ನಮ್ಮ ಒಂದು ಯೂಟ್ಯೂಬ್ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಈ ಒಂದು ಪಾರ್ಟ್ 1ನಲ್ಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಅದು ಯಾವ ರೀತಿ ಇರುತ್ತೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಒಂದು ಚಾನಲ್ಲು ಯಾವ ರೀತಿ ಗ್ರೋ ಆಯಿತು, ಯೂಟ್ಯೂಬ್ ಜರ್ನಿ ಯಾವ ರೀತಿ ನಡೀತು ಅಂತ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಓಕೆನಾ? ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ? ಬೈ ಫ್ರೆಂಡ್ಸ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋ ನೋಡಿದ್ದಕ್ಕೆ. ಬೈ ಫ್ರೆಂಡ್ಸ್ ಎಲ್ರಿಗೂ.